ಈ ದೇಶದಲ್ಲಿ ಬಡವನಿಗೆ ಭೂಮಿ ಯಾರು ಹಂಚಿದ್ರೆ, ಸೈಟ್ಗಳನ್ನ ಹಂಚಿದ್ರೆ, ಮನೆಗಳನ್ನ ಹಂಚಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೊಡುಗೆ ಅನ್ನೋದನ್ನ ನಾವ್ಯಾರು ಕೂಡ ಇದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿ ಅವರ ತ್ಯಾಗ ಈ ದೇಶಕ್ಕೆ ಯಾರ ಪಾರ್ಟಿಯವರು ಕೂಡ, ಯಾವ ನಾಯಕರು ಕೂಡ ಇಡೀ ಪ್ರಪಂಚದಲ್ಲಿ ಯಾವ ನಾಯಕರು ಕೂಡ ಈ ರೀತಿ ತ್ಯಾಗವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಸ್ತಿ ತ್ಯಾಗ ಮಾಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಅಧಿಕಾರವನ್ನ ಇದ್ದಂತ ಸಂದರ್ಭದಲ್ಲಿ ಇವತ್ತು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇವೆಲ್ಲ ಕೂಡ ನೆನೆಸ್ಕೊಂಡು ಅವರು ಏನ್ ಕೊಟ್ಟಿದ್ದಾರೆ ಅದರದಲ್ಲಿ ಇವತ್ತು ನಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಈ ದೇಶ ಏನಾದ್ರು ಒಂದು ಬದಲಾವಣೆ ತಂದಿದೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಮತ್ತು ನೆಹರೂರವರ ಆಡಳಿತದಲ್ಲಿ, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂಗನವಾಡಿ ಅಂತ ನಾವು ಮಾತಾಡ್ತೀವಲ್ಲ, ಬಿಸಿ ಊಟದ ಕಾರ್ಯಕ್ರಮ ಚಿಕ್ಕ ಮಕ್ಕಳಿಗೆಲ್ಲ ಅಂಗನವಾಡಿ ಯಾರು ಮಾಡಿದ್ರು? ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಒಂದು ಪ್ರತಿ ಹಂತದಲ್ಲೂ ಕೂಡ ಇಂದಿರಾ ಗಾಂಧಿ ಅವರು ತಂದಂತ ಕಾನೂನು ತಿದ್ದುಪಡಿ ಇವೆಲ್ಲ ನಾವು ಸ್ಮರಿಸ್ಕೊಳ್ಬೇಕು. ಬಡವರ ಬಗ್ಗೆ ಪ್ರತಿಯೊಂದು ಬದುಕಿನಲ್ಲಿ ಹಸುವಿನಿಂದ ಹಿಡಿದು ಜ್ಞಾನವನ್ನ ಬದಲಾವಣೆ ಮಾಡುವವರೆಗೂ ಇವತ್ತು ಅವರಿಗೆ ಶಕ್ತಿ, ದೇಶಕ್ಕೆ ಶಕ್ತಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಇವತ್ತು ರೂಪಿಸಿದೆ. ವಾಜಪೇಯಿ ಅವರು ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ನುಡಿದಂತ ಮಾತು ದುರ್ಗೆ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಕರೆದ್ರು. ಯಾಕೆ ಅಂದ್ರೆ ಭೂಪಟವನ್ನ ಬದಲಾವಣೆ, ಪಾಕಿಸ್ತಾನನ 2 ಭಾಗ ಮಾಡಿ ಬಾಂಗ್ಲಾದೇಶವನ್ನ ಸೃಷ್ಟಿ ಮಾಡಿ ಆ ಭೂಪಟದಲ್ಲಿ ಮತ್ತೊಂದು ದೇಶವನ್ನ ಸೇರಿಸಂತ ಕೀರ್ತಿ ಯಾರಿಗಿತ್ತು ಅಂತಂದ್ರೆ ಅಂದಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೊಡುಗೆ ಅನ್ನೋದನ್ನ ನಾವ್ಯಾರು ಕೂಡ ಇದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.